ನೋಡಿ ಕ್ವಶನ್ ನಂಬರ್ 6 ಇಫ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಗಿವನ್ ಸರ್ಕ್ಯೂಟ್, ಇಲ್ಲಿ ಸರ್ಕ್ಯೂಟಲ್ಲಿ ನೀವು ನೋಡ್ಬೋದು ಈಸ್ 4 ಓಮ್, ದೆನ್ ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ ಎಕ್ಸ್. ಈಗ ನೋಡಿ ಈ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಸರ್ಕ್ಯೂಟ್ ಇದೆ ಅದು ಫಸ್ಟ್ ಇಂಪಾರ್ಟೆಂಟ್. ಸರ್ಕ್ಯೂಟ್ ಇಲ್ಲಿ ಫಸ್ಟು ಪ್ಯಾರ್ಲಲಲ್ಲಿದೆ ಎರಡು, ಯಾವುದು 6 ಓಮ್ ಮತ್ತು 3 ಓಮ್ ಪ್ಯಾರ್ಲಲಲ್ಲಿದೆ. ಸೊ ಪ್ಯಾರ್ಲಲ್ ಫಾರ್ಮುಲಾ ಹಾಕ್ತೀರಾ. ಯಾವುದು ಪ್ಯಾರ್ಲಲ್ ಫಾರ್ಮುಲಾ? ದಟ್ ಈಸ್ 1/R1 + 1/R2 ಆ್ಯಡ್ ಮಾಡ್ಕೋತೀರಾ. ಸೊ ನೀವು ಇದನ್ನು ಆ್ಯಡ್ ಮಾಡ್ಕೊಂಡಾಗ ನಿಮಗೆ ಪ್ಯಾರ್ಲಲಲ್ಲಿ ರೆಸಿಸ್ಟೆನ್ಸ್ ಸಿಗೋದು 2 ಓಮ್ಸ್. ಸೊ ನಿಮಗೆ ಕಂಪ್ಲೀಟ್ ಈ ರೆಸಿಸ್ಟರ್ಸ್ ಎರಡೂ ಸೇರಿಸಿ ಕಂಬೈನ್ ಮಾಡಿದಾಗ ಒಂದು ರೆಸಿಸ್ಟರ್ ಆಗೋಗುತ್ತೆ. ಪಕ್ಕದಲ್ಲಿರೋದು ಒಂದು ರೆಸಿಸ್ಟರ್, ಅದು ಎಕ್ಸ್ ಅಂತ, ಅದು ನಿಮ್ಗೆ ಗೊತ್ತಿಲ್ಲ. ಬಟ್ ಟೋಟಲ್ ರೆಸಿಸ್ಟೆನ್ಸ್ ಕೊಟ್ಟವನು 4 ಓಮ್ ಅಂತ. ಸೊ ನೀವೇನು ಮಾಡ್ತೀರಾ, ಎರಡನ್ನೂ ಕೂಡ ಆ್ಯಡ್ ಮಾಡ್ತೀರಾ. ನೀವು ಮ್ಯಾಥಮೆಟಿಕ್ಸ್ ಮಾಡಿದರೆ ನಿಮಗೆ ಆರಾಮಾಗಿ ಫೈಂಡಿಂಗ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ನಿಮ್ಗೆ ಗೊತ್ತಿದೆ, ಆರಾಮಾಗಿ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನೀವೇನು ಮಾಡ್ತೀರಾ, ಫಾರ್ಮುಲಾ ಅಪ್ಲೈ ಮಾಡಿದ ತಕ್ಷಣ R total = RP + X ಅಂತ ಬರ್ಕೋತೀರಾ. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಾಗಿರೋದ್ರಿಂದ 2 ಅನ್ನು ಆ ಕಡೆ ಕಳಿಸಿದ್ರೆ 4 - 2 ಓಮ್ ಅಂತ ಸಿಗುತ್ತೆ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 2 ಓಮ್ಸ್ ಅಂತ ಬರುತ್ತೆ. ನೋಡಿ ಇದು ಹೊಸ ಟೈಪಲ್ಲಿ ಈ ಟೈಮ್ ಕೇಳಿರೋಂಥದ್ದು. ಈ ಥರದ್ದು ಪ್ರಾಬ್ಲಮ್ ಯಾವತ್ತೂ ಕೇಳಿಲ್ಲ, ಮತ್ತು ಹಳೆ LB ಯಲ್ಲೂ ಕೂಡ ಇಲ್ಲ, ಕ್ಲಾಸ್ ವರ್ಕಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಸೊ ಈ ಥರ ಟೈಪಲ್ಲಿ ಕ್ವಶನ್ಸ್ ಕೇಳ್ತಿದ್ದಾನೆ ಅಂದರೆ ಅರ್ಥ ನೀವು ನ್ಯೂಮರಿಕಲ್ಸಲ್ಲಿ ಬೈ ಹಾರ್ಟ್ ಮಾಡೋದು ಅಷ್ಟೇ ಅಲ್ಲ, ನೀವು ನ್ಯೂಮರಿಕಲ್ಸನ್ನು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. R total ಅಂದರೆ ಹೇಗೆ, ಸೀರೀಸಲ್ಲಿ ಯಾವ ಥರ ಇರುತ್ತೆ, ಪ್ಯಾರ್ಲಲಲ್ಲಿ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ಬಿಟ್ಟು ಅಂದರೆ ಇದರಲ್ಲಿ ಹೇಗೆ. ಈಗ ವೋಲ್ಟೇಜ್ V ಅಂತ ಕೊಟ್ಟವನೇ, ವೋಲ್ಟೇಜ್ ಅಲ್ಲಿ ಕೊಟ್ಬಿಟ್ಟು ವಾಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಅಂತ ಕೇಳ್ಬಿಟ್ಟು ಅಂದರೆ ಫಾರ್ಮುಲಾ V = IR ಹಾಕೊಂಡು ಅಪ್ಲೈ ಮಾಡಬೇಕು. ಸೊ ಇದೆಲ್ಲ ಕಾನ್ಸೆಪ್ಟ್ಸನ್ನು ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿ ತಿಳ್ಕೊಬೇಕು.